ಗಂಡನ ಕೊಲೆಗೆ ಪತ್ನಿಯೇ ಇಲ್ಲಿ ಸ್ಕೆಚ್ ಅನ್ನ ಹಾಕಿದ್ದಾಳೆ. ದರೋಡೆ ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಗಂಡನ ಕೊಲೆಗೆ ಪತ್ನಿಯಿಂದಲೇ ಸ್ಕೆಚ್ ತಯಾರಾಗಿರುವಂತದ್ದು ಇಲ್ಲಿ ಗಮನಿಸ್ತಾ ಹೋಗಬಹುದು. ದರೋಡೆಯ ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಪತಿಯ ಕೊಲೆಗೆ ಪತ್ನಿ ಯತ್ನ ಮಾಡಿದ್ದಾಳೆ. ಮೈಸೂರಿನ ನಂಜನಗೂಡು ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗಂಡ ರಾಜೇಂದ್ರ ಜೊತೆ ಪತ್ನಿ ಸಂಗೀತನಿಗೆ ಕೌಟುಂಬಿಕ ಕಲಹ ಇತ್ತು. ಪದೇ ಪದೇ ಜಗಳ ಆಗ್ತಾ ಇತ್ತು ಗಂಡ ಹೆಂಡತಿಯ ಮಧ್ಯದಲ್ಲಿ. ಸಹೋದರರನ್ನ ಬಳಸಿಕೊಂಡು ಡ್ರ್ಯಾಗರ್ನಿಂದ ಇರಿದು ಹತ್ಯೆಗೆ ಯತ್ನ ಮಾಡಿರುವಂತದ್ದು ಪತ್ನಿ. ಗಂಡ ರಾಜೇಂದ್ರ ಸ್ವಲ್ಪದ್ರಲ್ಲೇ ಪಾರಾಗಿದ್ದಾನೆ. ಮೈಸೂರಿನಲ್ಲಾಗಿರುವಂತಹ ಘಟನೆ ಇದು. ಸಂಗೀತ ಸಹೋದರ ಮತ್ತು ಟೀಮ್ನಿಂದ ಹತ್ಯೆಯ ಯತ್ನ ಆಗಿದೆ. ಅಕ್ಟೋಬರ್ 25ರಂದು ಸ್ಕೂಟರ್ ಅನ್ನ ಅಡ್ಡಗಟ್ಟಿದೆ ಈ ತಂಡ. ಒಂದು ಟೀಮ್ ಏನು ಕೊಲೆ ಮಾಡಕ್ಕೆ ಒಂದು ಟೀಮ್ ಅನ್ನ ರೆಡಿ ಮಾಡಿರ್ತಾರೆ ನೋಡಿ, ಅಣ್ಣ ತಂಗಿ ಎಲ್ಲ ಸೇರ್ಕೊಂಡು. ಅಕ್ಟೋಬರ್ 25ರಂದು ಸ್ಕೂಟರ್ ಅಡ್ಡಗಟ್ಟೆ. ಅದಾದ ಮೇಲೆ ಚಿನ್ನಾಭರಣ ದೋಚಿ ಹತ್ಯೆಗೆ ಮುಂದಾಗುತ್ತೆ ಈ ಸಂಗೀತ ಟೀಮ್. ಇದೇ ಸಮಯಕ್ಕೆ ಆ ಸ್ಥಳದಲ್ಲಿ ಮತ್ತೊಂದು ಕಾರ್ ಬರುತ್ತೆ. ಬೇರೆ ಕಾರ್ ಬಂದ ಕ್ಷಣ ಈ ಮೂವರು ಹೆದರ್ಕೊಂಡಲ್ಲಿಂದ ಪರಾರಿಯಾಗಿದ್ದಾರೆ. ಮೂವರ ವಿಚಾರಣೆ ವೇಳೆ ಸತ್ಯವನ್ನ ಪತ್ನಿ ಸಂಗೀತ ಒಪ್ಕೊಂಡಿದ್ದಾಳೆ. ಹೌದು, ನನ್ನ ಗಂಡನನ್ನ ಕೊಲೆ ಮಾಡೋಕೆ ಈ ರೀತಿ ನಾವು ದರೋಡೆಯ ಪ್ಲಾನ್ ಅನ್ನ ಮಾಡಿದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ನೀವು, ಈಕೆಯ ಸಂಗೀತ ಗಂಡನ ಕೊಲೆಗೆ ಸ್ಕೆಚ್ ಹಾಕಿರುವಂತಹ ಪತ್ನಿ. ಸದ್ಯಕ್ಕೆ ನಂಜನಗೂಡಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಫೈಲ್ ಆಗಿದೆ. ಸದ್ಯಕ್ಕೆ ಈ ಒಂದು ದರೋಡೆಗೆ ಯತ್ನ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಅನುಮಾನಗೊಂಡಂತಹ ಪತಿ ಏನ್ ಮಾಡ್ತಾನೆ, ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾನೆ. ಕಂಪ್ಲೇಂಟ್ಗೆ ಕೊಡುವಂತಹ ಸಂದರ್ಭದಲ್ಲಿ ಈ ಮೂವರ ಹೆಸರು ಅಲ್ಲಿ ಬೆಳಕಿಗೆ ಬರುತ್ತೆ. ಈ ಮೂವರನ್ನು ಕೂಡ ಸೇರ್ಕೊಂಡು ಒಂದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಪತ್ನಿ ಸಂಗೀತ ಬಾಯಿ ಬಿಡ್ತಾಳೆ. ಹೌದು, ನಮ್ಮದೇ ತಪ್ಪು. ಸಂಗೀತ, ಸಂಜಯ್, ವಿಘ್ನೇಶ್ ಹಾಗೂ ಅಪ್ರಾಪ್ತ ಬಾಲಕ ಒಬ್ಬ ಇಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಸದ್ಯಕ್ಕೆ ಆ ಅಪ್ರಾಪ್ತ ಬಾಲಕನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ನಂಜನಗೂಡು ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಪತಿ ಪತ್ನಿಯ ಮಧ್ಯೆ ಕೌಟುಂಬಿಕ ಕಲಹ ಇರುತ್ತೆ. ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ಗಂಡನನ್ನ ಹೇಗಾದ್ರೂ ಮಾಡಿ ಫಿನಿಶ್ ಮಾಡಬೇಕು, ಗಂಡನ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳ್ಕೊಂಡು ದರೋಡೆ ಮಾಡುವಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ದರೋಡೆಗೆ ಅಂತ ಒಂದು ಟೀಮ್ ಅನ್ನ ರೆಡಿ ಮಾಡ್ತಾರೆ. ಇಲ್ಲಿ ಗಮನಿಸಬಹುದು, ತಂಗಿಯ ಗಂಡನನ್ನ ಕೊಲೆ ಮಾಡಕ್ಕೆ ಆ ಪತ್ನಿಯ ಅಣ್ಣನೇ ಇಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಒಟ್ಟು 4 ಜನರು ಇನ್ವಾಲ್ವ್ ಆಗಿರುವಂತದ್ದು. ಸಂಗೀತ, ಸಂಜಯ್, ವಿಘ್ನೇಶ್ ಮತ್ತು ಒಬ್ಬ ಅಪ್ರಾಪ್ತ ಬಾಲಕ. ಸದ್ಯಕ್ಕೆ 4 ಜನರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಇಲ್ಲಿ ಗಮನಿಸ್ತಾ ಹೋಗಬಹುದು, ದರೋಡೆಗೆ ಅಂತ ಮೂವರು ಬರ್ತಾರಲ್ವಾ, ಬೈಕ್ ಅನ್ನ ಅಡ್ಡಗಡ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ಕಾರು ಅದೇ ಸ್ಥಳದಲ್ಲಿ ಬರುವಂತಹ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಆನಂದ್, ಸದ್ಯಕ್ಕೆ ಈ ಸಂಗೀತ ತನ್ನ ಪತಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಸ್ಕೆಚ್ ಅನ್ನ ರೂಪಿಸಿದ್ಲು, ಇಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಆನಂದ್? ಧನೇಶ್, ಏನು ಕಳೆದ ಅಕ್ಟೋಬರ್ 26ರಂದು ನಂಜನಗೂಡು ಪಟ್ಟಣದ ಏನು ಒಂದು ಅವರ ಏರಿಯಾ ಇರುತ್ತೆ, ಅಲ್ಲಿ ರಾತ್ರಿ ತಡವೇಳೆಯಲ್ಲಿ ಹೋಗೋ ವೇಳೆ ಮೊದಲೇ ಈಕೆ ಪ್ರೀ ಪ್ಲಾನ್ ಅನ್ನ ಮಾಡಿರ್ತಾಳೆ. ಅಂದ್ರೆ ತನ್ನ ಗಂಡನಿಗೂ ಅಂದ್ರೆ ಈಕೆಗೂ ಆಗ್ತಾ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಕೌಟುಂಬಿಕ ಕಲಹಗಳು ಕೂಡ ಸಾಕಷ್ಟು ತಿಂಗಳಿಂದ ನಡೀತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ತನ್ನ ಗಂಡನನ್ನ ಮುಗಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ಈಕೆ ಸ್ಕೆಚ್ ಅನ್ನು ಹಾಕಿರುವಂತದ್ದು. ಇದಕ್ಕೆ ಸ್ವಂತ ತಮ್ಮ ಸಂಜಯನ ನೆರವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಅಲ್ಲದೆ ಈಕೆಗೆ ಅಕ್ರಮ ಸಂಬಂಧವು ಇತ್ತು ಅನ್ನುವಂಥದ್ದು ಸಹ ಬೆಳಕಿಗೆ ಬಂದಿರುವಂತದ್ದು. ಆತನ ಸಂಪರ್ಕವೂ ಸಹ ಈಕೆಗಿತ್ತು. ಆ ಹಿನ್ನೆಲೆಯಲ್ಲಿ ಗಂಡ ಇವೆಲ್ಲಕ್ಕೂ ಕೂಡ ಅಡ್ಡ ಬರ್ತಾ ಇದ್ದಾನೆ, ಇದನ್ನ ಮುಗಿಸ್ಬೇಕು ಅಂತ ಹೇಳಿ ಒಂದು ಪ್ರೀ ಪ್ಲಾನ್ ಅನ್ನ ಮಾಡ್ತಾಳೆ. ದರೋಡೆಯ ಒಂದು ಪ್ಲಾನ್ ಅನ್ನ ಸೃಷ್ಟಿ ಮಾಡಿಕೊಂಡು ರಾತ್ರಿ ವೇಳೆಗೆ ಇಂಥ ಕಡೆ ನಾವು ಬರ್ತಾ ಇರ್ತೀವಿ, ಆ ವೇಳೆಯಲ್ಲಿ ಅಡ್ಡಗಟ್ಟಿ ಚಿನ್ನವನ್ನ ಕದಿಯುವ ನಿಟ್ಟಿನಲ್ಲಿ ಅಟ್ಯಾಕ್ ಅನ್ನ ಮಾಡಿ ನನ್ನ ಗಂಡನನ್ನ ಕೊಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಹಾಗೂ ಪ್ರಿಯಕರನಿಗೆ ಈಕೆ ಹೇಳಿರುವಂತದ್ದು. ಅದೇ ನಿಟ್ಟಿನಲ್ಲಿ ಅಕ್ಟೋಬರ್ 26ರಂದು ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಆದ್ರೆ ಏನು ಗಂಡನಿಗೆ ಚಾಕು ಇರ್ತದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಬೈಕ್ ಇವರ ಮಧ್ಯದಲ್ಲಿ ಒಂದು ಕಾರ್ ಬಂದಂತಹ ಸಂದರ್ಭದಲ್ಲಿ ಈ ಪ್ಲಾನ್ ಎಡವಟ್ಟಾಗುತ್ತೆ. ಆಕೆ ಅಂದ್ರೆ ಚಾಕುವಿನಿಂದ ಗಂಡನಿಗೆ ತಿಳಿದು ಸಹ ಆಗ್ತಾ ಸಾಯೋದಿಲ್ಲ. ಈ ಪ್ರಕರಣವನ್ನು ದಾಖಲಿಸಿಕೊಂಡಂತ ನಂಜನಗೂಡು ಪೊಲೀಸರು ತನಿಖೆಗೆ ಮುಂದಾಗ್ತಾರೆ. ಆ ವೇಳೆಯಲ್ಲಿ ಈಕೆಯನ್ನು ಎಷ್ಟೇ ವಿಚಾರಿಸಿದ್ರು ಕೂಡ ಈಕೆ ಗೊತ್ತಿಲ್ಲ ಅನ್ನುವ ನಿಟ್ಟಿನಲ್ಲಿ ಮಾತಾಡ್ತಿರ್ತಾರೆ. ಆದ್ರೆ ಈಕೆಯ ಮೊಬೈಲ್ ರೆಕಾರ್ಡ್ ಎಲ್ಲವನ್ನು ಕೂಡ ಚೆಕ್ ಮಾಡಿದ ಬಳಿಕ ಈಕೆಯ ಗಂಡನನ್ನ ಕೊಲೆಗೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ರು ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಸದ್ಯ ಆರೋಪಿಗಳೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಧನೇಶ್ರೀ, ಆನಂದ್, ಸದ್ಯಕ್ಕೆ ಗಾಯಗೊಂಡಿರುವಂತಹ ಪತಿ ರಾಜೇಂದ್ರನ ಸ್ಥಿತಿ ಯಾವ ರೀತಿ ಇದೆ, ಆಸ್ ವೆಲ್ ಆಸ್ ಈಗ ಪೊಲೀಸರು ಅವರನ್ನ ಆರೋಪ ಸಾಬೀತಾಗಿದೆಯಲ್ಲ, ಜೈಲಿಗಟ್ಟುವಂತ ಕೆಲಸ ಮಾಡಿದ್ರೆ ಹೇಗೆ ಅಂತ?
ಖಂಡಿತವಾಗಿಯೂ ಧನ್ಯಶ್ರೀ. ಈಗ ಅವರ ಪತಿ ರಾಜೇಂದ್ರ ಏನಿದ್ದಾರೆ ಅವರು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸಾಕಷ್ಟು ಸುಧಾರಣೆ ಅವರ ಆರೋಗ್ಯದಲ್ಲಿ ಕಂಡು ಬಂದಿದೆ. ಅಲ್ಲದೆ ಈ ನಾಲ್ವರನ್ನು ಸಹ ಇದೀಗ ಪೊಲೀಸರು ಬಂಧನ ಮಾಡಿ ಜೈಲಿಗಟ್ಟುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಅಲ್ಲದೆ ಮತ್ತಷ್ಟು ಹಿನ್ನೆಲೆಯಲ್ಲಿ ಈಕೆಗೆ ಇನ್ನೂ ಒಂದಷ್ಟು ಅಕ್ರಮ ಸಂಬಂಧಗಳು ಇತ್ತು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಧನ್ಯಶ್ರೀ, ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.